रामाय रामभद्राय रामचंद्राय वेधसे रघुनाथाय नाथाय सीताय पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। रामाय रामभद्राय रामचंद्राय वेधसे रघुनाथाय नाथाय सीताय पतये नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। ओम ओम तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। ओम ओम अथातो ब्रह्मजिज्ञासा। ओम श्रीगुरुभ्यो नमः। हरिः ओम। ಅರ್ಜುನ ಅಬಲ, ಅವನೊಟ್ಟಿಗೆ ಯುದ್ಧ ಮಾಡಿದರೆ ಎಲ್ಲ ಇಡೀ ಪ್ರಪಂಚವೇ ನನಗೆ ತಮಾಷೆ ಮಾಡ್ತದೆ ಅಂತ ಅರ್ಜುನನನ್ನು ಬೇಡ ಅಂತ ಹೇಳಿದ. ಕೃಷ್ಣನ ಹತ್ರ ಯುದ್ಧ ಮಾಡಿ ತಾನು ಬದುಕುವುದಿಲ್ಲ ಅಂತ ಗೊತ್ತಾದ ಕಾರಣ ಕೃಷ್ಣ ಗೊಲ್ಲ ಅಂತೇಳಿ ಜಾರಿಕೊಂಡ. ಆಮೇಲಿಂದ ಉಳಿದದ್ದು ಭೀಮ ಮಾತ್ರ. ಸೊ ಭೀಮನೊಟ್ಟಿಗೆ ಯುದ್ಧ ಮಾಡ್ತೇನೆ. ಸರಿ, ಹಾಗಾದರೆ ಯೋಚನೆ ಮಾಡಿದ, ಬಾಹುಯುದ್ಧವೋ ಅಥವಾ ಗದಾಯುದ್ಧವೋ? ಬಾಹುಯುದ್ಧದಲ್ಲಿ ಭೀಮನೇ ಗೆಲ್ತಾನೆ. ಗದಾಯುದ್ಧದಲ್ಲಿ ಸ್ವಲ್ಪ ಕುಶಲತೆ ನನಗೇ ಜಾಸ್ತಿ ಇದೆ ಅಂತ ಜರಾಸಂಧ ತಿಳ್ಕೊಂಡು ಒಂದು ಗದೆಯನ್ನು ಭೀಮನಿಗೆ ಕೊಟ್ಟು ಒಂದು ಗದೆಯನ್ನು ತಾನು ತಗೊಂಡು ಗದಾಯುದ್ಧ ಅಂತ ಶುರು ಮಾಡುವ ಅಂತ ಹೇಳುವಾಗ ಭೀಮ ಇಲ್ಲಿ ಬೇಡ, ನಾವು ನಗರದ ಹೊರಗೆ ಯುದ್ಧ ಮಾಡುವ ಅಂತ ಜರಾಸಂಧನನ್ನು ಭೀಮ ಅವರನ್ನು ಸಹ ಕೃಷ್ಣಾರ್ಜುನರನ್ನು ಕರ್ಕೊಂಡು ಭೀಮ ನಗರದ ಹೊರಗೆ ಬಂದು ಯುದ್ಧ ಇನ್ನು ಶುರು ಮಾಡೋದು ಅಂತ ಅಷ್ಟಾಗುವಾಗ ಮೊದಲು ಏನಂತ ಹೇಳಿದರೆ ಜರಾಸಂಧ ತಾನು ಶಿವಭಕ್ತನಾದ ಕಾರಣ ಶಿವನೇ ಸರ್ವೋತ್ತಮ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಶುರು ಮಾಡಿದಾಗ ಭೀಮಸೇನ ಹೇಳಿದ, ವಿಷ್ಣು ಸರ್ವೋತ್ತಮ. ಭಗವಂತ ಎಲ್ಲ ಕರ್ತೃತ್ವ ಇರುವುದು, ಸೃಷ್ಟಿಯಾದಿ ಅಷ್ಟ ಕರ್ತೃತ್ವ ಇರುವಂಥದ್ದು ಕೂಡ ಎಲ್ಲ ವಿಷ್ಣುವಿಗೆ. ರುದ್ರದೇವರಿಗೂ ಯಾವಾಗ ಏನಾದರೂ ಆಪತ್ತು ಸಮಸ್ಯೆಗಳು ಬಂದಾಗ ಆ ಸಮಸ್ಯೆಗಳನ್ನು ಪರಿಹಾರ ಮಾಡುವುದು ಕೂಡ ವಿಷ್ಣುವೇ. ಆದ್ದರಿಂದ ರುದ್ರದೇವರು ಮಹಾಭಕ್ತ ವಿಷ್ಣುವಿನ ಅಂತ ಎಲ್ಲ ಹೇಳ್ತಾ ವಿಷ್ಣುವಿನ ಮಹಾತ್ಮೆಯನ್ನು ಹೇಳಿ ಆ ಪ್ರಥಮ ಇದರಲ್ಲಿ ರೌಂಡ್ನಲ್ಲಿ ಶುರುವಿನ ಆ ಪ್ರಥಮದ ಆ ಯುದ್ಧದ ಬಾರಿನಲ್ಲಿ ಜರಾಸಂಧನ ವಿರುದ್ಧ ಭೀಮಸೇನ ಈ ರೀತಿ ತತ್ವ ಅದನ್ನು ಏನದು ತತ್ವಬೋಧನೆ ಅಥವಾ ತತ್ವವನ್ನು ಹಿಡ್ಕೊಂಡು ಚರ್ಚೆ, ಅದರಲ್ಲಿ ಭೀಮಸೇನ ಯಶಸ್ಸನ್ನು ಗಳಿಸಿದ. ಆಮೇಲಿಂದ ಗದಾಯುದ್ಧ ಶುರುವಾಯಿತು. ಗದಾಯುದ್ಧ ಶುರುವಾಗಿ ಇಬ್ಬರು ಅಂತ ಹೇಳಿದರೆ ಪರಸ್ಪರ ಕೊಲ್ಲಲೇಬೇಕು ಅಂತ ಆ ರೀತಿ ಏನು ಮಾಡಿದ್ದಾರೆ, ಹೊಡೆದಿದ್ದಾರೆ. ಗದೆಯಿಂದ ವಕ್ಷಸ್ಥಳಕ್ಕೆ ಹೊಡೆದಿದ್ದಾರೆ, ಸಾಯಲೇಬೇಕು ಅಂತ ಹೇಳ್ಕೊಂಡು. ಆದರೆ ಅವರ ವಕ್ಷಸ್ಥಳ, ಅವರ ದೇಹದಾರ್ಢ್ಯ ಎಷ್ಟು ಇತ್ತು ಅಂತೇಳಿದರೆ ಭೀಮ ಮತ್ತು ಜರಾಸಂಧನದ್ದು ಅಂತಹ ವಜ್ರಾಯುಧದಂತಹ ಆ ಗದೆಗಳೇ ಪುಡಿ ಪುಡಿ ಆದವು. ಆದರೆ ದೇಹಗಳಿಗೆ ಏನಾಗಲಿಲ್ಲ. ದೇಹಗಳಿಗೆ ಏನಾಗಲಿಲ್ಲ. ಯಾವ ರೀತಿ ದೊಡ್ಡ ಕಲ್ಲು ಬಂಡೆಗೆ ಮಣ್ಣು ಹೆಂಟೆಯನ್ನು ಹೊಡೆದರೆ ಮಣ್ಣು ಹೆಂಟೆ ಯಾವ ಥರ ಪುಡಿ ಪುಡಿ ಆಗ್ತದೋ ಹಾಗೆ ಗದೆಗಳೇ ಪುಡಿ ಪುಡಿ ಆದವು. ಆದರೆ ದೇಹಗಳಿಗೆ ಏನೂ ಆಗಲಿಲ್ಲ. ಅಲ್ಲಿವರೆಗಾಗಿದೆ. 156 ಈಗ ಇವತ್ತು 157 ವೈಲರೆ. ವೈಲಾರಿದ್ದಾರಲ್ಲ, ಪಡೆಂಟುಳ್ಳಾರಾ? ಸರಿ, ಮುಕ್ಕಳು ಏರು ಹರಿದಾಸಣ್ಣ ನಿಮ್ಗೆ ಬಣ್ಪರ ಹರಿದಾಸಣ್ಣೆ ಶ್ರೀಧರ ಭಟ್ರೆ ಬಣ್ಪರ. ಹಾಂ ಸರಿ, ಪಣ್ಣೆ. ಹರಿ ನಮಸ್ತೆ ಗುರುಭ್ಯೋ ನಮಃ. ಹರಿ ಓಂ. ಸಂಚೂರ್ಣಿತ ಗದಾವು ವೀರೌ ಮುಷ್ಟಿ ಜಗ್ನ ತುರ್ಮಿಥ ಬ್ರಹ್ಮಾಂಡ ಸ್ಫೋಟ ಸಮಕಾಶೇರ್ ಯಥಾ ಕೇಶವ ಕೈಟಭೌ. ಯಾವಾಗ ಇವರು ಗದೆಯಿಂದ ಯುದ್ಧ ಮಾಡಿದ್ರು, ಆ ಗದೆಗಳೆಲ್ಲ ಪುಡಿ ಆದ ನಂತರ ಆ ವೀರರು ವಿಷ್ಣು ಕೈಟಭರಂತೆ, ಒಬ್ಬರು ವಿಷ್ಣು ಭಕ್ತರು, ಇನ್ನೊಬ್ಬರು ಶಿವನ ಭಕ್ತರು. ನಂತರ ಬ್ರಹ್ಮಾಂಡ ಸ್ಫೋಟ ಕಾರ್ಯಗಳಂತಿರುವ ಮುಷ್ಟಿಗಳಿಂದ ಪರಸ್ಪರ
ಹೊಡೆದಾಡಿಕೊಂಡರು. ಸಂಚೂರ್ಣಿತ ಗದೌ ವೀರೌ ಜಗ್ನತುಃ ಮುಷ್ಟಿಭಿಃ ಮಿಥಃ ಬ್ರಹ್ಮಾಂಡ ಸ್ಫೋಟ ಸಂಕಾಶೈಃ ಯಥಾ ಕೇಶವ ಕೈಟಭೌ. ಇವರ ಯುದ್ಧವನ್ನು ಭೀಮ ಮತ್ತು ಜರಾಸಂಧರ ಈಗ ಯಾವ ಯುದ್ಧ ಶುರುವಾಯಿತು ಅಂತ ಹೇಳಿದರೆ, ಸಂಚೂರ್ಣಿತ ಗದವು, ಗದೆಗಳು ಚೂರ್ಣ ಆಗಿದ್ದಾವೆ. ಚೂರ್ಣ ಮೊದಲೆಲ್ಲ ಸುದರ್ಶನ ಚೂರ್ಣ ಅಂತ ಬರ್ತಿತ್ತು ಆಯುರ್ವೇದದಲ್ಲಿ. ಚೂರ್ಣ ಆಯುರ್ವೇದದಲ್ಲಿ ಲೇಹ್ಯ ಅಂತ ಬರ್ತದೆ, ಅಂದರೆ ಅದನ್ನು ನೆಕ್ಕಿ ತಿನ್ನಬೇಕು, ಲೇಹ್ಯ. ಆಮೇಲಿಂದ ಚೂರ್ಣ ಅಂತ ಬರ್ತದೆ, ಪುಡಿ, ಅದನ್ನು ಜೇನುತುಪ್ಪದಲ್ಲಿ ಹಾಕಿ ಎಲ್ಲ ತಿನ್ನೋದು. ಆಮೇಲೆ ಆಸವ ಅರಿಷ್ಟಗಳು, ಅಂದರೆ ದಶಮೂಲ ಅರಿಷ್ಟ ಎಲ್ಲ ಬಂದಾಗೆ. ಸೊ ಚೂರ್ಣ ಅಂದ್ರೇನು? ಪುಡಿ ಪುಡಿ ಪುಡಿ. ಸೊ ಸಂಚೂರ್ಣಿತ, ಚೂರ್ಣ ಆಯಿತು. ಅಂತೇಳಿದರೆ ಚೆನ್ನಾಗಿ, ಸಂಚೂರ್ಣಿತ ಚೆನ್ನಾಗಿ ಚೂರ್ಣ ಆದವು, ಪುಡಿ ಪುಡಿ ಆದವು. ಯಾವುದು ಅಂತ ಹೇಳಿದರೆ ಗದವು. ಗದವು ಅಂತ ಹೇಳಿದರೆ ಎರಡೂ ಗದೆಗಳು. ಜರಾಸಂಧನ ಗದೆಯೂ ಪುಡಿಯಾಯಿತು, ಭೀಮಸೇನನ ಹತ್ತಿರ ಇರುವಂಥ ಗದೆಯೂ ಪುಡಿಯಾಯಿತು. ಸೊ ಸಂಚೂರ್ಣಿತ ಗದವು, ಎರಡೂ ಗದೆಗಳು ಪುಡಿ ಪುಡಿಯಾಗಲು ವೀರವು, ಭೀಮಸೇನ ಮತ್ತು ಜರಾಸಂಧ ವೀರರು, ಇಬ್ಬರು ವೀರರು. ಇನ್ನು ಯಾವ ರೀತಿ ಯುದ್ಧ ಮಾಡೋದು ಅಂತ ಹೇಳಿದರೆ, ಮುಷ್ಟಿಭಿಹಿ ಮಿಥ. ಮುಷ್ಟಿಭಿಹಿ ಅಂತೇಳಿದರೆ ಮುಷ್ಟಿಯುದ್ಧ, ಬಾಹುಯುದ್ಧ, ಬಾಹುಬಲದಿಂದ ಮಾಡುವ ಯುದ್ಧ. ಇದಕ್ಕೆ ಹೆಸರು ಮುಷ್ಟಿಯುದ್ಧ. ಮುಷ್ಟಿಭಿಹಿ ಮಲ್ಲ ಯುದ್ಧ. ಸೊ ಮುಷ್ಟಿಭಿಹಿ, ಅವನ ಮುಷ್ಟಿಯಿಂದ ಇವನಿಗೆ ಹೊಡೆಯೋದು, ಇವನ ಮುಷ್ಟಿಯಿಂದ ಅವನಿಗೆ ಹೊಡೆಯೋದು. ಸೊ ಮುಷ್ಟಿಯುದ್ಧ. ಮಿಥ, ಮಿಥ ಅಂದರೆ ಪರಸ್ಪರ. ಮಿಥ ಜಗ್ನತುಹು, ಹೊಡ್ಕೊಂಡ್ರು, ಅಂದರೆ ಇಬ್ಬರು ವೀರರು ಪರಸ್ಪರ. ಮಿಥ ಮುಷ್ಟಿಭಿಹಿ, ಮುಷ್ಟಿಗಳಿಂದ. ಜಗ್ನತುಹು ಅಂದರೆ ಸಾಯುವ ಥರ ಹೊಡೆಯೋದು, ಅಂದರೆ ಆ ಮುಷ್ಟಿಯಿಂದ ಹೊಡೆಯೋದು ಅಂತ ಹೇಳಿದ್ರೆ ಅವ ಸಾಯಲೇಬೇಕು ಅಂತ, ಆ ಥರ ಹೊಡೆಯೋದಕ್ಕೆ ಹೆಸರು ಜಗ್ನತುಹು. ಅಂದರೆ ಇವರು ಮುಷ್ಟಿಯಿಂದ ಈ ರೀತಿ ಪ್ರಹಾರ ಮಾಡಿದಾಗ ಬ್ರಹ್ಮಾಂಡ ಸ್ಫೋಟ ಸಂಕಾಶೈಹಿ, ಅಂದರೆ ಇವರ ಯುದ್ಧವನ್ನು ಯಾರ ಯುದ್ಧಕ್ಕೆ ಹೋಲಿಸಿದ್ದಾರೆ ಅಂತ ಹೇಳಿದ್ರೆ ಕೇಶವ ಕೈಟಭೌ. ಕೇಶವ ಅಂತೇಳಿದರೆ ಎಲ್ಲ ದೇವತೆಗಳಿಗೂ ಯಾರು ನೇತಾರನಾದ, ಸರ್ವಶಕ್ತನಾದ, ಸರ್ವಸ್ವತಂತ್ರನಾದ, ಬ್ರಹ್ಮರುದ್ರಾದಿಗಳಿಗೂ ಪ್ರವರ್ತಕನಾದ ಮಹಾವಿಷ್ಣು ಒಂದು ಕಡೆ ಕೇಶವ. ಇನ್ನೊಂದು ಕಡೆ ಯಾರಂದರೆ ಕೈಟಭ, ಮಧು ಕೈಟಭ ಅಂತ ರಾಕ್ಷಸರು. ಸೊ ಕೈಟಭನಿಗೂ ವಿಷ್ಣುವಿಗೂ ಈ ರೀತಿ ಮುಷ್ಟಿಯುದ್ಧ ಆಗಿತ್ತು. ಅದೇ ಥರ ಈಗ ಭೀಮ ಮತ್ತು ಜರಾಸಂಧ ಇವರ ಮಧ್ಯದಲ್ಲಿ, ಇಬ್ಬರು ವೀರರ ಮಧ್ಯೆ ಸಾಯಲೇಬೇಕು ಅಂತ ಆ ರೀತಿ ಪ್ರಹಾರ, ಮುಷ್ಟಿ ಪ್ರಹಾರ ಒಬ್ಬರು ಇನ್ನೊಬ್ಬರಿಗೆ ಮಾಡ್ತಾ ಇದ್ದಾರೆ ಪರಸ್ಪರ. ಮಿತಃ ಅಂದರೆ ಯಾವ ಥರ ಈ ಘೋರವಾದ ಈ ಮುಷ್ಟಿಯ ತಾಡನ ಅಂದರೆ ಹೊಡೆಯುವುದು, ಅಂದರೆ ಈ ರೀತಿಯ ಆ ಮುಷ್ಟಿಗಳ ಆ ಪೆಟ್ಟು ಎಷ್ಟು ಜೋರಾಗಿತ್ತು ಅಂತ ಹೇಳಿದರೆ, ಬ್ರಹ್ಮಾಂಡ ಸ್ಫೋಟ ಸಂಕಾಶೈಹಿ, ಇಡೀ ಬ್ರಹ್ಮಾಂಡವೇ ಸ್ಫೋಟಗೊಂಡ್ರೆ ಎಂಥ ಶಬ್ದ ಬರ್ಬೋದೋ ಅಂಥ ಶಬ್ದ ಬರ್ತಿತ್ತು. ಅವನಿಗೆ ಗುದ್ದುತ್ತಾ ಇದ್ದಾನೆ, ಇವನಿಗೆ ಗುದ್ದುತ್ತಾ ಇದ್ದಾನೆ. ಸೊ ಪ್ರತಿ ಸಲ ಗುದ್ದುವಾಗಲೂ ಯಾವ ಥರ ಶಬ್ದ ಬರ್ತಿತ್ತು ಅಂದರೆ, ಬ್ರಹ್ಮಾಂಡಕ್ಕೆ ಗುದ್ದಿದರೆ ಆ ಬ್ರಹ್ಮಾಂಡ ಒಡೆದು ಯಾವ ಥರ ಸ್ಫೋಟ ಆಗಬಹುದೋ ಅಂಥ ದೊಡ್ಡ ದೊಡ್ಡ ಶಬ್ದ ಬರ್ತಿತ್ತು ಅನ್ನುವಂಥದ್ದು. ಸೊ 150 ಈ ಶ್ಲೋಕಕ್ಕೆ, 157ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತೇಳಿದರೆ, ಸಂಚೂರ್ಣಿತ ಗದವು, ಗದೆಗಳು ಪುಡಿಯಾದ ಮೇಲೆ ವೀರವು
ಆ ವೀರರಿಬ್ಬರು ಬ್ರಹ್ಮಾಂಡ ಸ್ಫೋಟಗೈಯುವಂತಹ ಮುಷ್ಟಿಗಳಿಂದ, ಅಂತಹ ಬ್ರಹ್ಮಾಂಡ ಸ್ಫೋಟ ಆದರೆ ಎಂಥ ಶಬ್ದ ಬರಬಹುದೋ ಅಂಥ ಶಬ್ದ ಬರ್ತಾ ಇದೆ. ಇವರು ಒಬ್ಬರು ಇನ್ನೊಬ್ಬರಿಗೆ ಮುಷ್ಟಿಗಳಿಂದ ಪ್ರಹಾರ ಮಾಡ್ತಾ ಇರುವಾಗ ಈ ಯುದ್ಧ ನೋಡಿದರೆ ಶ್ರೀಕೃಷ್ಣ ಕೈಟಭರ ಯುದ್ಧ, ಮಹಾವಿಷ್ಣು ಮತ್ತು ಕೈಟಭ, ಮಧು ಕೈಟಭ. ಸೊ ಕೈಟಭ ಮತ್ತು ಮಹಾವಿಷ್ಣುವಿನ ಮಧ್ಯದಲ್ಲಿ ನಡೆದ ಯುದ್ಧ ಹೇಗಿತ್ತೋ, ಘೋರ ಅಥವಾ ಭಯಂಕರವಾಗಿತ್ತೋ, ಅದೇ ಥರ ಭಯಂಕರವಾದ ಹೋರಾಟ ಜರಾಸಂಧ ಮತ್ತು ಭೀಮ ಇವರ ಮಧ್ಯೆ ಮುಂದುವರಿಯಿತು. ಸೊ ಭೀಮ ಜರಾಸಂಧರ ಯುದ್ಧವನ್ನು ಕೃಷ್ಣ ಕೈಟಭರ ಯುದ್ಧಕ್ಕೆ ಹೋಲಿಸಿದ್ದಾರೆ. ಆಯಿತಾ? ಸೊ ಅದು 3ನೇ ಅಧ್ಯಾಯದಲ್ಲಿ ಇದು ಬಂದಿದೆ 60ನೇ ಶ್ಲೋಕ. ಹೀಗೆ ಅವರಿಬ್ಬರ ಮಧ್ಯೆ ನಡೆದದ್ದು ಮುಷ್ಟಿಯುದ್ಧ. ಜರಾಸಂಧ ಈ ಮುಷ್ಟಿಯುದ್ಧ ಬೇಡ, ಯಾಕಂದರೆ ಮುಷ್ಟಿಯುದ್ಧದಲ್ಲಿ ಭೀಮಸೇನನೇ ಗೆಲ್ತಾನೆ, ಅದಕ್ಕೋಸ್ಕರ ಗದಾಯುದ್ಧ ಶುರು ಮಾಡಿದರೆ ಗದೆಗಳೇ ಪುಡಿಯಾದ ಕಾರಣ ಈ ರೀತಿ ಮಲ್ಲಯುದ್ಧ ಪುನಃ ಶುರುವಾಯಿತು ಅನ್ನುವಂಥದ್ದು 157ನೇ ಶ್ಲೋಕ ಆದಮೇಲೆ ನೆಕ್ಸ್ಟ್ ಶ್ಲೋಕ ವೈಲರೆ ಅಥವಾ ಹರಿದಾಸಣ್ಣ ಈಗ 158ನೇ ಶ್ಲೋಕ. 58ನೇ ಶ್ಲೋಕ. ಹಾಂ. ಪೃಥ್ವಿ ಗಿರಯಶ್ಚ ಚೂರ್ಣಿತಾಃ ಕುಲಾಚಲಾಶ್ಚೇನುರಲಂ ವಿಚಕ್ಷುಭುಃ ಸಮಸ್ತ ವಾರಾಂ ಪತಯಃ ಸುರಾಸುರಾಃ ವಿರಿಂಚೆ ಶರ್ವಾದಯ ಆಸದನ್ನಭಾಃ. ಆ ಮುಷ್ಟಿ ಯುದ್ಧದ ರಭಸಕ್ಕೆ ಭೂಮಿ ನಡುಗಿತು, ಬೆಟ್ಟಗಳು ಪುಡಿಯಾದವು, ಕುಲ ಪರ್ವತಗಳು ಚಲಿಸಿದವು, ಸಕಲ ಸಮುದ್ರಗಳು ಶೋಭೆಗೊಂಡವು, ಬ್ರಹ್ಮ ರುದ್ರಾದಿಗಳು ಸಕಲ ದೇವಾಸುರರು ಆಕಾಶದಲ್ಲಿ ನೆರೆದರು. ಚಚಾಲ ಪೃಥ್ವೀ ಗಿರಯಶ್ಚ ಚೂರ್ಣಿತಾಃ ಕುಲಾಚಲಾಃ ಚೇಲುಃ ಅಲಂ ವಿಚುಕ್ಷುಭುಃ ಸಮಸ್ತವಾರಾಂ ಪತಯಃ ಸುರಾಸುರಾಃ ವಿರಿಂಚ ಶರ್ವಾದಯಃ ಆಸದನ್ನಭಃ. ಈ ಘೋರವಾದ ಮುಷ್ಟಿ ಪ್ರಹಾರಗಳು ನಡೀತಾ ಇವೆ. ಸೊ ಎಷ್ಟು ಘೋರವಾಗಿತ್ತು ಅಂತ ಹೇಳಿದರೆ, ಚಚಾಲ ಪೃಥ್ವಿ, ಇಡೀ ಪೃಥ್ವಿಯೇ ಇಲ್ಲಿ ಮುಷ್ಟಿಯಿಂದ ಹೊಡೆದ ಕೂಡಲೇ ಪೃಥ್ವಿ ನಡುಗಿತು. ಇವನಿಗೆ ಪುನಃ ಹೊಡೆದ ಕೂಡಲೇ ಪುನಃ ಪೃಥ್ವಿ ನಡುಗಿತು. ಚಚಾಲ ನಡುಗಿತು ಪೃಥ್ವಿ, ಪೃಥ್ವಿ ಅಂದರೆ ಭೂಮಿ. ಗಿರಯಶ್ಚ ಚೂರ್ಣಿತಾಃ, ಗಿರಯಃ ಗಿರಿ ಗಿರಯಃ. ಆಮೇಲೆ ಮುನಿ ಮುನಯಃ. ಸೊ ಗುರು ಗುರವಃ, ಅದು ಉಕಾರ, ಗುರು ಗುರವಃ. ಮುನಿ ಮುನಯಃ. ಆಮೇಲೆ ಗಿರಿ ಗಿರಯಃ ಅಂತೇಳಿದರೆ, ಗಿರಿ ಅಂದರೆ ಒಂದು ಗಿರಿ, ಗಿರಯಃ ಅಂದರೆ ಪರ್ವತಗಳು. ಒಂದು ಪರ್ವತ ಇದ್ದರೆ ಗಿರಿ, ಗಿರಯಃ ಅಂದರೆ ಪರ್ವತಗಳು. ಸೊ ಪರ್ವತಗಳು ಕೂಡ ಚೂರ್ಣಿತಾಃ, ಒಂದೊಂದೇ ಶಿಖರ. ಎಲ್ಲಿ ಇದು? ಮಗಧ ದೇಶ. ಮಗಧ ದೇಶ ಎಲ್ಲ ಶಿಖರಗಳು, ಒಂದೊಂದೇ ಶಿಖರ ಪುಡಿಯಾಗಿ ಬೀಳ್ತಾ ಇದೆ. ದೊಡ್ಡ ದೊಡ್ಡ ಪರ್ವತ ಶಿಖರಗಳು ಚೂರ್ಣಿತ ಅಂದರೆ ಚೂರ್ಣವಾಯಿತು, ಪುಡಿ ಪುಡಿಯಾದವು. ಪೆಟ್ಟು ಬೀಳುವುದು ಜರಾಸಂಧನಿಂದ ಭೀಮನಿಗೆ, ಭೀಮಸೇನನಿಂದ ಜರಾಸಂಧನಿಗೆ. ಆ ಪೆಟ್ಟಿನ ಹೊಡೆತಕ್ಕೆ ಆ ಪರ್ವತ ಮುರಿದು ಬಿತ್ತು, ಆ ಪರ್ವತ ತುಂಡಾಗಿ ಬಿತ್ತು. ಈ ಕಡೆಯಿಂದ ಪೃಥ್ವಿ ನಡುಗಿತು. ಕುಲಾಚಲಃ, ಕುಲಾಚಲಃ ಅಂತೇಳಿದರೆ ಪರ್ವತ ಶ್ರೇಣಿಗಳು, ಮೂಲ ಪರ್ವತ ಶ್ರೇಣಿಗಳು ಕುಲಾಚಲಾಹ. ಚೇಲುಹು ಅಂದರೆ ಅದರ ಹೆಸರೇ ಕುಲ ಅಚಲ, ಅಂದರೆ ಇದು ಎಂದೂ ನಡಗಲಿಕ್ಕೆ ಇಲ್ಲ ಅಂಥ ಮೂಲ ಪರ್ವತಗಳು ಕೂಡ ಏನಾದರೂ ಚೇಲುಹು ನಡುಗಿದವು, ತುಂಡಾಗಿ ಬಿದ್ದುವು, ಪುಡಿ ಪುಡಿ ಆದವು. ಅಲಂ
ವಿಚುಕ್ಷುಭು ಸಮಸ್ತ ವಾರಾಂಪತಯ. ಸಮಸ್ತ ಎಲ್ಲ, ವಾರಾಂಪತಯ ವಾರಿ ಅಂದರೆ ನೀರು, ನೀರಿನ ಪತಿ ಅಂತೇಳಿದರೆ ನೀರನ್ನು ದೊಡ್ಡ ಆಶ್ರಯವಾಗಿ ಹೊಂದಿದ ಸಮುದ್ರಗಳು. ವಾರಾಂಪತಿ, ವಾರಾಂಪತಿ ಅಂದರೆ ಸಮುದ್ರ. ವಾರಾಂಪತಯ ಪತಿ ಪತಯ, ಮುನಿ ಮುನಯ, ಗಿರಿ ಗಿರಯ. ಸೊ ಈ ವಾರಾಂಪತಿ ಅಂತೇಳಿದರೆ ಸಮುದ್ರ, ನೀರಿನ ದೊಡ್ಡ ಆಶ್ರಯ ವಾರಾಂಪತಿ. ಸೊ ವಾರಾಂಪತಯ ಅಂತೇಳಿದರೆ ಸಮುದ್ರಗಳು, ಒಂದು ಸಮುದ್ರ ಅಲ್ಲ, ಸಮುದ್ರಗಳು, ಸಮಸ್ತ ಎಲ್ಲ ಸಮುದ್ರಗಳು. ವಿಚುಕ್ಷುಬಹು ಅಲಂ ಚೆನ್ನಾಗಿ, ಅಲಂ ವಿಚುಕ್ಷುಭು. ವಿಚುಕ್ಷುಭು ಅಂತೇಳಿದರೆ ಬಾಂಬೆಯಲ್ಲಿ ಇದ್ದು ಬಂದವರಿಗೆ ಗೊತ್ತಿರ್ತದೆ. ಯಾಕಂದರೆ ಬಾಂಬೆಯಲ್ಲಿ ಯಾವುದು ಪಟ್ಟಣದ ಮಧ್ಯೆಯೇ ಸಮುದ್ರ ಇದೆ ಅಲ್ಲಿ. ಅಂದರೆ ಈ ಕಡೆನೂ ಸಮುದ್ರ ಪಟ್ಟಣ, ಈ ಕಡೆನೂ ಆ ಕಡೆ ಸಮುದ್ರ, ಈ ಕಡೆ ಪಟ್ಟಣ. ಸೊ ಹೀಗೆ ಆ ಸಮುದ್ರದ ಅಂಚಿನಲ್ಲಿ, ಪಟ್ಟಣದ ತುದಿಯಲ್ಲಿ ಎಲ್ಲ ಇದು ಕಲ್ಲು ಕಟ್ಟಿ ಮೇಲವರೆಗೆ ಕಟ್ಟಿದ್ದಾರೆ. ಕಟ್ಟಿದ್ದು ನಿಮಗೆ ನೋಡಲಿಕ್ಕೆ, ಅಲ್ಲಿ ಕೂತ್ಕೊಂಡು ನೋಡಲಿಕ್ಕೆ ಆಗ್ತದೆ ಸಮುದ್ರವನ್ನು. ಆದರೆ ಅಮಾಸೆ ಹುಣ್ಣಿಮೆ ಇಂಥ ಸಮಯದಲ್ಲಿ ಸಮುದ್ರ ಕ್ಷೋಭೆಗೊಳ್ತದೆ. ಕ್ಷೋಭೆಗೊಂಡು ಆ ಚಂದ್ರನ ಮತ್ತು ಸಮುದ್ರದ ಆ ಕನೆಕ್ಷನ್ ಡೆವಲಪ್ ಆಗಿಬಿಟ್ಟು ಸಮುದ್ರದ ಭರತ, ದೊಡ್ಡ ದೊಡ್ಡ ಅಲೆಗಳು ಬಂತು ಏರಿ ಬಂದು ನಗರದ ಒಳಗೆ ನುಗ್ಗಿ ಬಿಡ್ತದೆ. ಅಷ್ಟು ಜೋರಾಗಿ ಬರ್ತದೆ. ಸಮುದ್ರ ನೋಡಲಿಕ್ಕೆ ಹೋದವರು ಪರಾರಿ ಅಂತೇಳಿದರೆ ಅಷ್ಟು ಜೋರಾಗಿರ್ತದೆ. ಅದಕ್ಕೆ ಹೈ ಟೈಡ್ ಅಂತ ಹೇಳ್ತಾರೆ. ಅಲ್ಲಿ ಹೈ ಟೈಡ್ ಅಂದರೆ ಸಮುದ್ರ ಕ್ಷೋಭೆಗೊಂಡು ದೊಡ್ಡ ದೊಡ್ಡ ಅಲೆಗಳು ಬಂದು ಏನಂತ ಹೇಳಿದರೆ ನಗರದ ಒಳಗೆ ನುಗ್ಗಿ ಬರುವಂಥದ್ದು. ಅದಕ್ಕೆ ಹೆಸರು ಹೈ ಟೈಡ್ ಅಂತ. ಸೊ ಹೀಗೆ ಭೀಮ ಮತ್ತು ಜರಾಸಂಧರ ಒಬ್ರಿಗೊಬ್ರಿಗೂ ಹೊಡೆದ ಮುಷ್ಟಿಯ ಪ್ರಹಾರ ಎಷ್ಟು ಜೋರಿತ್ತು ಅಂತೇಳಿದರೆ ಸಮುದ್ರವೇ ಅಲ್ಲೋಲ ಕಲ್ಲೋಲ ಆಗಿಬಿಟ್ಟು ಹೈ ಟೈಡ್ ಅಂತೇಳಿದರೆ ದೊಡ್ಡ ದೊಡ್ಡ ಅಲೆಗಳು ಎದ್ದು ನುಗ್ಗಿದುವು. ಎಲ್ಲಿಗೆ? ನಗರದ ಒಳಗೆ ಅಂತ. ವಿಚುಕ್ಷುಭು ಅಂತೇಳಿದರೆ ಕ್ಷೋಭೆಗೊಂಡವು. ವಿಚುಕ್ಷುಭು ಯಾವುದು? ವಿಚುಕ್ಷುಭು ಸಮಸ್ತ ವಾರಾಂಪತಯ. ವಾರಾಂಪತಿ ಅಂದರೆ ಸಮುದ್ರ, ವಾರಾಂಪತಯ ಅಂದರೆ ಸಮುದ್ರಗಳು, ಸಮಸ್ತ ಸಮುದ್ರಗಳು. ವಿಚುಕ್ಷುಭು ಕ್ಷೋಭೆಗೊಂಡುವು. ಅಲಂ ಚೆನ್ನಾಗಿ ಶೋಭೆಗೊಂಡುವು ಅಂದರೆ ನೀರೆಲ್ಲ ಪಟ್ಟಣದೊಳಗೆ ಬಂದುಬಿಟ್ಟಿದೆ. ಸುರಾಸುರ ಅಂತೇಳಿದರೆ ಸುರರು ಮಾತ್ರ ಅಲ್ಲ, ಅಸುರರು. ಅಂದರೆ ಅಸುರರು ಯಾಕೆ ಬಂದರು ಅಂತೇಳಿದರೆ ಅವ್ರ ಪಕ್ಷದಲ್ಲಿ ಇದ್ದಾನಲ್ಲ ಒಬ್ಬ, ಯಾರು? ಜರಾಸಂಧ ಗೆಲ್ಲಬೇಕು ಅಂತ ಎಲ್ಲ ಅಸುರರು, ಭೀಮಸೇನ ಗೆಲ್ಲಬೇಕಂತ ಎಲ್ಲ ದೇವತೆಗಳು. ಯಾಕಂತೇಳಿದರೆ ವಾಯುದೇವರ ಅವತಾರ ಅವರು. ಸೊ ಎಲ್ಲ ದೇವತೆಗಳು ಭೀಮಸೇನನ ಪಾರ್ಟಿ, ಎಲ್ಲ ಅಸುರರು, ರಾಕ್ಷಸರು, ಪಿಶಾಚಿಗಳು ಇವರೆಲ್ಲ ಜರಾಸಂಧನ ಪಾರ್ಟಿ. ಹೀಗೆ ಸುರಾಸುರ ಅಂತೇಳಿದರೆ ಸುರರು, ಅಸುರರು. ವಿರಿಂಚ ಶರ್ವಾದಯ. ವಿರಿಂಚ ಅಂದರೆ ಚತುರ್ಮುಖ ಬ್ರಹ್ಮದೇವರು, ಶರ್ವ ಅಂದರೆ ರುದ್ರದೇವರು, ಆದಯ ಅಂತೇಳಿದರೆ ಉಳಿದ ಎಲ್ಲ ದೇವತೆಗಳು ಎಲ್ಲ ಬಂದು ನೋಡ್ತಾ ಇದ್ದಾರೆ. ಎಲ್ಲಿ ಕೂತಿದ್ದಾರೆ? ಸಮುದ್ರದ ಪಕ್ಕದಲ್ಲಿ ಕೂತಿದ್ದಾರಾ ಅಂತೇಳಿದರೆ ಇಲ್ಲ. ಎಲ್ಲಿ ಕೂತಿದ್ದಾರೆ? ಈ ಎಲ್ಲ ದೇವತೆಗಳು ವಿಮಾನದಲ್ಲಿ ಬಂದು ಆಕಾಶದಿಂದ ಎಲ್ಲ ವೀಕ್ಷಿಸ್ತಾ ಇದ್ದಾರೆ ಯುದ್ಧವನ್ನು. ವಿರಿಂಚ ಶರ್ವಾದಯ ಸರ್ವ ಅಸುರಾಹ ಆಸದನ್. ಆಸದನ್ ಅಂದರೆ ಬಂದು ತಲುಪಿದರು. ಆಸದತ್ ಒಬ್ಬ, ಆಸದನ್ ಅಂತೇಳಿದರೆ ಎಲ್ಲರೂ ಬಂದು ತಲುಪಿದರು. ಎಲ್ಲಿ ಅಂತೇಳಿದರೆ ನಭಃ ಆಕಾಶದಲ್ಲಿ.
ನಭಃ ಆಕಾಶದಲ್ಲಿ. ಸೊ ಚಚಾಲ ಪೃಥ್ವಿ, ಇವರ ಈ ಘೋರ ಯುದ್ಧಕ್ಕೆ ಭೂಮಿ ಕಂಪಿಸಿತು. ಪೃಥ್ವಿ ಚಚಾಲ, ಬೆಟ್ಟಗಳು ಪುಡಿಯಾದವು. ಗಿರಯಶ್ಚ ಚೂರ್ಣಿತಾಹ, ಕುಲಪರ್ವತಗಳು ಬಹಳವಾಗಿ ನಡುಗಿದವು. ಕುಲಾಚಲಾಹ ಚೇಲುಹು, ಚೇಲು ಚಲನೆ, ಚೇಲು ಅಂದರೆ ನಡುಗಿದವು. ಪರ್ವತ ನಡುಗಿದ್ರೆ ಏನಾಗ್ತದೆ? ಪುಡಿ ಪುಡಿ ಆಗ್ತದೆ. ನಂತರ ಅಲಂ ವಿಚಿಕ್ಷುಭು ಸಮಸ್ತವಾರಾಂಪತಯ, ಸಮಸ್ತ ಸಾಗರಗಳು, ವಾರಾಂಪತಿ ಸಮುದ್ರ, ಸಮುದ್ರ ಅಂದರೂ ಒಂದೇ, ಸಾಗರ ಅಂದರೂ ಒಂದೇ. ಸಮಸ್ತ ಸಮುದ್ರಗಳು ಕ್ಷೋಭೆಗೊಂಡುವು. ನೀರೆಲ್ಲ ದೊಡ್ಡ ದೊಡ್ಡ ಅಲೆ ಬಂದು 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 ಎಲ್ಲಿ ಹೊರಗೆ ಬಂದು, ಅಷ್ಟು ಆ ಕಲ್ಲು ಕಟ್ಟಿ ಮೇಲ್ವರೆ ಕಟ್ಟಿರ್ತಾರೆ ಅಂತೇಳಿದರೆ ಅಷ್ಟು ಎತ್ತರಕ್ಕೆ ಬಂದಿದೆ ಅಲೆ. ಬಂದು ಅಪ್ಪಳಿಸಿದಾಗ ನೀರೆಲ್ಲ ಒಳಗೆ ಬಂತು ನಗರದೊಳಗೆ. ಸೊ ಸಮಸ್ತ ವಾರಾಂಪತಯ ಅಲಂ ವಿಚಿಕ್ಷುಭು, ಬ್ರಹ್ಮ ರುದ್ರದೇವರು ಮೊದಲಾದ ಸುರರು ಹಾಗೆ ಅಸುರರು ನಭಃ ಆಸದನ್, ಆಕಾಶದಲ್ಲಿ ಬಂದು ನೆರೆದರು ಯುದ್ಧ ನೋಡಲಿಕ್ಕೆ. ಗಗನದಲ್ಲಿ, ಎಲ್ಲಿ ಗಗನದಲ್ಲಿ? ನಭಃ ಆಸದನ್, ಆಸದನ್ ಬಂದು ತಲುಪಿದರು. ಎಲ್ಲಿಗೆ? ಆಕಾಶದಲ್ಲಿ ಬಂದು ತಲುಪಿದರು. ಅಲ್ಲಿಂದ ಯುದ್ಧ ನೋಡಲಿಕ್ಕೆ ಶುರು ಮಾಡಿದರು. ಹೀಗೆ ಭೀಮಜರಾಸಂಧರ ಸಮರ ವಿಶ್ವ ದಾಖಲೆಯ ಸಮರಗಳಲ್ಲಿ ಒಂದಾಯಿತು ಅಂತ ತಿಳಿಸಿದ್ದಾರೆ. ಭೂಮಿ ಕಂಪಿಸುವುದು, ಪರ್ವತ ಪುಡಿ ಪುಡಿಯಾಗುವುದು, ಕುಲಾಚಲ ಪರ್ವತಗಳು ನಡುಗುವುದು, ಸಮುದ್ರ ಕ್ಷೋಭೆಗೊಳ್ಳುವುದು, ಇದೆಲ್ಲ ಇದು ಯಾವ ಥರ ಅಂತೇಳಿದ್ರೆ ಯುದ್ಧ ಅಗಾಧವಾದ ಘೋರ ಅಂತೇಳಿದ್ರೆ ಇದು ಸಾಮಾನ್ಯ ಯುದ್ಧ, ಅತ್ಯಂತ ಘೋರವಾದ ಕ್ರೂರವಾದ ಯುದ್ಧ ನಡೀತಾ ಇದೆ ಜರಾಸಂಧ ಮತ್ತು ಭೀಮಸೇನರ ಮಧ್ಯೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಹೀಗೆ ಅವರಿಬ್ಬರ ಮಧ್ಯೆ ಹಾಗೆ ಯುದ್ಧ ನಡೆದ ಸ್ಥಳ ರಾಜಗೀರ್ ಅಂತ, ಈಗ ಗಿರಿವ್ರಜ ಅಂತ ಈಗ ನೋಡ್ಬೋದು ಅಂತ ಹೇಳ್ತಾರೆ. ಅಲ್ಲಿಗೆ ಈ 157ನೇ ಶ್ಲೋಕ ಮುಗಿತು. 158 ಮಾಡಿಬಿಡುವ ಹರಿದಾಸಣ್ಣ. ಅದು 158 ನೋಡಿದ್ದಲ್ಲ. 159. ಹರಿ ಓಂ ಸುರಾಸ್ತು ಭೀಮಸ್ಯ ಜಯಾಭಿಕಾಂಕ್ಷಿಣಃ ತಥಾ ಸುರಾಧ್ಯ ಮಗಧಾಧಿಪಸ್ಯ ಪಶ್ಯಂತಿ ಸರ್ವೇ ಕ್ರಮಶೋ ಬಲಂ ಸ್ವಂ ಸಮಾದದೆ ಮಾರುತನಂದನೋಪಿ. ದೇವತೆಗಳು ಭೀಮನ ಜಯದ ಆಕಾಂಕ್ಷಿಗಳು, ಅಸುರರು ಮುಂತಾದವರು ಜರಾಸಂಧನ ಜಯ ಆಕಾಂಕ್ಷಿಗಳು. ಎಲ್ಲರೂ ಯುದ್ಧವನ್ನು ವೀಕ್ಷಿಸಿದರು. ಭೀಮ ತನ್ನ ಬಲವನ್ನು ಕ್ರಮವಾಗಿ ಆದಾನದಿಂದ ವ್ಯಕ್ತ ಮಾಡಿಕೊಳ್ಳತೊಡಗಿದ. ಸುರಾಸ್ತು ಭೀಮಸ್ಯ ಜಯಾಭಿಕಾಂಕ್ಷಿಣಃ ತಥಾ ಅಸುರಾದ್ಯ ಮಗಧಾಧಿಪಸ್ಯ ಪಶ್ಯಂತಿ ಸರ್ವೇ ಕ್ರಮಶೋ ಬಲಂ ಸ್ವಂ ಸಮಾದದೆ ಮಾರುತನಂದನೋಪಿ. ಸುರಾಹ ದೇವತೆಗಳಾದರೋ ದೇವತೆಗಳು ಬಾಕಿದ್ದವರಾಗಲ್ಲ, ಭೀಮಸೇನನೇ ಗೆಲ್ಲಬೇಕು. ಸುರಾಸ್ತು ಭೀಮಸ್ಯ ಜಯಾಭಿಕಾಂಕ್ಷಿಣಃ, ಭೀಮಸೇನನ ಜಯದ ಆಕಾಂಕ್ಷಿಗಳು ಯಾರು? ದೇವತೆಗಳು. ಸೊ ಇದು ದೇವತೆಗಳದ್ದಾಯ್ತು. ಇನ್ನು ತಥಾ ಅಸುರರು ಅಂತೇಳಿದರೆ ದೈತ್ಯರು, ರಾಕ್ಷಸರು, ದಾನವರು, ಪಿಶಾಚಿಗಳು, ಇವರೆಲ್ಲ ಒಂದೇ ಜಾತಿ. ಸೊ ಇವರೆಲ್ಲ ಏನಂತೇಳಿದ್ರೆ ಜರಾಸಂಧ ಗೆಲ್ಲಬೇಕು ಅಂತ ಅವರಿಗೆ. ಸೊ ಭೀಮಸ್ಯ ಸುರಾಹ ದೇವತೆಗಳು, ಜಯಾಭಿಕಾಂಕ್ಷಿಣಃ ಜಯದ ಆಕಾಂಕ್ಷಿಗಳು, ಭೀಮಸೇನನೇ ಗೆಲ್ಲಬೇಕು. ಸೊ ಇಂಡಿಯಾ ಮತ್ತು ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ ಆದರೆ
ಸಾಮಾನ್ಯ ಎಲ್ಲರೂ ನೋಡ್ತಾರೆ ಮನೆಯಲ್ಲಿ, ಅಪ್ಪ ಅಮ್ಮ ಮಕ್ಕಳು ಎಲ್ಲರೂ ನೋಡೋದೆ ಯಾವುದೇ ಇಂಡಿಯಾ ಮತ್ತು ಪಾಕಿಸ್ತಾನ ಅಂತ. ಸೊ ಹೆಂಗಸರು ಸಾಮಾನ್ಯವಾಗಿ ಕ್ರಿಕೆಟೆಲ್ಲ ನೋಡೋದಿಲ್ಲ. ಆದರೆ ಭಾರತ ಮತ್ತು ಪಾಕಿಸ್ತಾನಕ್ಕೆ ಕ್ರಿಕೆಟ್ ಮ್ಯಾಚ್ ಅಂತ ಹೇಳಿದರೆ, ಹೌದಾ ಪಾಕಿಸ್ತಾನದ ವಿರುದ್ಧ ಭಾರತ ಆಡೋದಾ, ನಾವು ನೋಡ್ತೇವೆ ಅಂತ ಕೂತ್ಕೊಂಡ್ಬಿಡ್ತಾರೆ. ಅಂದರೆ ಭಾರತ ಗೆಲ್ಲಬೇಕು, ಭಾರತ ಗೆಲ್ಲಬೇಕು, ಭಾರತ ಗೆಲ್ಲಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅಲ್ಲಿ ಪಾಕಿಸ್ತಾನದಲ್ಲಿ ಅವರು ಪಾಕಿಸ್ತಾನ ಗೆಲ್ಲಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಅದೇ ಥರ ಇಲ್ಲಿ ಎಲ್ಲ ದೇವತೆಗಳು ಭೀಮಸೇನ ಗೆಲ್ಲಬೇಕು ಅಂತ ಅವ್ರದ್ದು ಆಕಾಂಕ್ಷೆ, ಪ್ರಾರ್ಥನೆ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಈ ಪಿಶಾಚಿ ವರ್ಗದವರು, ದೈತ್ಯರು, ಇವರೆಲ್ಲ ಜರಾಸಂಧ ಗೆಲ್ಲಬೇಕು ಅಂತ ಅವರು ಸಾಮಾನ್ಯವಾಗಿ ಅವರಿಗೆ ಬಹಳ ಹತ್ತಿರದ ದೇವರಂದರೆ ರುದ್ರದೇವರಿಗೆ ಪ್ರಾರ್ಥನೆ ಮಾಡ್ತಾರೋ ಏನೋ. ಸೊ ಹೀಗೆ ಸುರಾಸ್ತು ಭೀಮಸ್ಯ ಜಯಾಭಿಕಾಂಕ್ಷಿಣಃ ಅಭಿಕಾಂಕ್ಷಿಣಃ ಆಕಾಂಕ್ಷೆ, ಆಸೆ ಅಂದರೆ ದೇವತೆಗಳ ಆಸೆ ಏನು, ಭೀಮಸೇನ ಗೆಲ್ಲಬೇಕು. ಆಕಾಂಕ್ಷಿಣಃ ಅವರ ಆಕಾಂಕ್ಷೆ, ಈ ರೀತಿ ಆಕಾಂಕ್ಷೆ ಉಳ್ಳವರು ಏನಂತ ಭೀಮ ಗೆಲ್ಲಬೇಕು ಅಂತ. ಸೊ ಅಭಿಕಾಂಕ್ಷಿಣಃ ಅಭಿಕಾಂಕ್ಷಿಣ, ಭೀಮಸೇನಿಗೆ ಜಯ ಆಗಬೇಕಂತ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಇರುವರು ದೇವತೆಗಳು. ತಥಾ ಹಾಗೇನೆ ಅಸುರಾದ್ಯಾಹ, ಅಸುರರು, ದೈತ್ಯರು, ದಾನವರು, ಸೊ ಪಿಶಾಚಿಗಳು, ಇವರೆಲ್ಲ ಒಂದೇ ಜಾತಿಯವರೆಲ್ಲ ಮಗಧಾಧಿಪಸ್ಯ, ಮಗಧ ದೇಶದ ರಾಜ ಜರಾಸಂಧನೇ ಗೆಲ್ಲಬೇಕು ಅಂತ ಅವರಿಗೆ. ಹೀಗೆ ಪಶ್ಯಂತಿ ಸರ್ವೇ, ಎಲ್ಲ ನೆರೆದಿದ್ದಾರೆ ಆಕಾಶದಲ್ಲಿ ನಿಂತು ಯುದ್ಧವನ್ನು ನೋಡ್ತಾ ಇದ್ದಾರೆ, ಮನಸ್ಸಿನಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ಪಶ್ಯತಿ ನೋಡುತ್ತಾನೆ, ಪಶ್ಯಂತಿ ನೋಡುತ್ತಾರೆ, ಸರ್ವೇ ಎಲ್ಲರೂ ಅಂದರೆ ಸುರರು ಅಸುರರು ಸರ್ವೇ. ಕ್ರಮಶಃ ಬಲಂ ಸ್ವಂ ಸಮಾದದೆ ಮಾರುತನಂದನೋಪಿ, ಹೀಗೆ ಎಲ್ಲರ ಗಮನ ಜರಾಸಂಧ ಮತ್ತು ಭೀಮರ ನಡುವೆ ನಡೀತಾ ಇರುವಂತಹ ಘೋರ ಯುದ್ಧವನ್ನು ಎವೆಯಿಕ್ಕದೆ, ಕಣ್ಣು ಮುಚ್ಚದೆ, ರೆಪ್ಪೆಯನ್ನು ಬಡಿಯದೆ ಪೂರ್ತಿ ನೋಡ್ತಾ ಇದ್ದಾರೆ. ಆಗ ಭೀಮಸೇನ ಕ್ರಮಶಃ ಸ್ವಲ್ಪ ಸ್ವಲ್ಪನೇ ಹಂತವಾಗಿ ಕ್ರಮಶಃ ಸ್ವಂಬಲಂ ತನ್ನ ಬಲವನ್ನು ಸಮಾದದೆ ಜಾಸ್ತಿ ಮಾಡ್ತಾ ಹೋದ. ಮಾರುತನಂದನ ಅಪಿ, ಮಾರುತನಂದನ ಅಂದರೆ ವಾಯುದೇವರ ಅವತಾರನಾದ ಭೀಮಸೇನನಾದರೂ ತನ್ನ ಬಲವನ್ನು ಹಂತವಾಗಿ ವರ್ಧಿಸತೊಡಗಿದ, ಹೆಚ್ಚಾಗಲಿಕ್ಕೆ ಶುರುವಾಯಿತು ಭೀಮಸೇನನ ಬಲ. ಯಾಕಂತೇಳಿದ್ರೆ ಭೀಮಸೇನ ತನ್ನ ಮೂಲ ರೂಪವನ್ನು ಸ್ಮರಿಸುತ್ತಲೇ ಅವನ ಬಲ ಜಾಸ್ತಿಯಾಗಿ ಹೋಗಲಿಕ್ಕೆ ಶುರುವಾಯಿತು. ಅಂತೇಳಿದ್ರೆ ಜಾಸ್ತಿ ಆಗುವುದು ಅಂತೇಳಿದರೆ ವಾಯುದೇವರ ಬಲ ಪೂರ್ತಿಯಾಗಿ ಭೀಮಸೇನನ ಹತ್ರ ಬರಲಿಕ್ಕೆ ಶುರುವಾಯಿತು. ಅದಕ್ಕೆ ಕ್ರಮೇಣ ಮಾರುತನಂದನ ವಾಯುದೇವರ ಅವತಾರನಾದ ಭೀಮಸೇನನ ಏನು ಬಲ ಇದೆಯೋ ಕ್ರಮವಾಗಿ ವರ್ಧಿಸತೊಡಗಿತು ಅನ್ನುವಂಥದ್ದು. ಈ ಶ್ಲೋಕಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯ ಅಂತ ಹೇಳಿದರೆ, ಇಲ್ಲಿ ಸುರಾಸ್ತು ಭೀಮಸ್ಯ, ದೇವತೆಗಳು ಭೀಮನ ಜಯವನ್ನು ಹಾರೈಸಿದರೆ ಅಸುರರೆಲ್ಲ ಜರಾಸಂಧನ ಜಯವನ್ನು ಹಾರೈಸುತ್ತಿದ್ದರು. ಆಕಾಂಕ್ಷಿಣಃ ಹಾರೈಸುವುದು, ಎಲ್ಲರೂ ಯುದ್ಧವನ್ನು ನೋಡುತ್ತಿದ್ದರು. ಪಶ್ಯಂತಿ ಸರ್ವೇ, ಯಾವುದು ಮಾಗಧ ಮತ್ತು ಭೀಮಸೇನ ಇವರ ಮಧ್ಯೆ ನಡೆಯುವಂಥ ಈ ಘೋರ ಯುದ್ಧವನ್ನು ಸರ್ವೇ ಪಶ್ಯಂತಿ, ಎಲ್ಲರೂ ಎವೆಯಿಕ್ಕದೆ ನೋಡ್ತಾ ಇದ್ದರು. ಆಗ ವಾಯುಪುತ್ರ ಭೀಮಸೇನನ ಬಲ ಕ್ರಮವಾಗಿ ಅಂದರೆ ಹಂತವಾಗಿ ಏನಾಯಿತು, ಹೆಚ್ಚಾಗತೊಡಗಿತು. ಅಂದರೆ ಭೀಮಸೇನನು ತನ್ನ ಬಲವನ್ನು ಹಂತವಾಗಿ
ಹೆಚ್ಚಿಸತೊಡಗಿದನು. ಅಂದರೆ ವಿಶೇಷವಾಗಿ ವ್ಯಕ್ತಪಡಿಸಲು ಆರಂಭಿಸಿದನು ಅನ್ನೋದು. ಹೀಗೆ ರಾವಣನೊಂದಿಗೆ ಯುದ್ಧ ನಡೆದ ಪ್ರಸಂಗದಲ್ಲಿ ಲಕ್ಷ್ಮಣ ಮೂರ್ಛಿತನಾಗಿದ್ದ. ಆಗ ಮೆಲ್ಲ ರಾವಣ ಏನು ಯೋಚನೆ ಮಾಡಿದ, ಇವನನ್ನು ಎತ್ಕೊಂಡು ಹೋಗಿಬಿಡ್ತೇನೆ, ಹೇಗಿದ್ದರೂ ಮೂರ್ಛೆ ತಪ್ಪಿದ್ದಾನೆ, ಅವನಿಗೆ ಗೊತ್ತಾಗೋದಿಲ್ಲ, ಬೇರೆ ಯಾರು ಅವನನ್ನು ರಕ್ಷಿಸಲಿಕ್ಕೆ ಯಾರು ಇಲ್ಲಿ ಹತ್ತಿರದಲ್ಲಿ ಕಾಣುವುದಿಲ್ಲ. ಏನು ಮಾಡಿದ, ಅವನನ್ನು ಹೆಗಲ ಮೇಲೆ ಹಾಕಿಕೊಂಡು ಇನ್ನೇನು ಹೊರಡಬೇಕು ಅಂತ ಯೋಚನೆ ಮಾಡಿದಾಗ ಲಕ್ಷ್ಮಣನಿಗೆ ತನ್ನ ಮೂಲ ರೂಪ ನೆನಪಾಯಿತು. ಆದಿಶೇಷನೇ ಲಕ್ಷ್ಮಣ. ಸೊ ಮೂಲ ರೂಪ ನೆನಪಾದ ಕೂಡಲೇ ಲಕ್ಷ್ಮಣನಿಗೇನಾಯಿತು, ತನ್ನ ಶೇಷ, ಆ ಮೂಲ ರೂಪದ ಆದಿಶೇಷನ ಬಲ ಬಂತು. ಆವಾಗ ರಾವಣನಿಗೆ ಏನಂತ ಹೇಳಿದರೆ ಅದನ್ನು ಎತ್ತಕ್ಕಾಗದೆ ಕೆಳಗಿಟ್ಟ ಮೇಲೆ ಅವನಿಗೆ ಅದನ್ನು ಹಂದಾಡಿಸ್ಲಿಕ್ಕೂ ಆಗಲಿಲ್ಲ. ಆ ಥರ ಆಗೋಯಿತು. ಯೋಚನೆ ಮಾಡ್ತಾನೆ, ಅರೆ ನನಗೀಗ ಹಂದಾಡಿಸ್ಲಿಕ್ಕೂ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಲಕ್ಷ್ಮಣ ಆದಿಶೇಷ ಆಗಿಬಿಟ್ಟ. ಆದಿಶೇಷನ ಬಲ ಎಲ್ಲ ಲಕ್ಷ್ಮಣನಿಗೆ ಬರಲಿಕ್ಕೋಗಿ ಏನಾಯಿತು, ಮತ್ತೆ ರಾವಣನಿಗೆ ಹಂದಾಡಿಸ್ಲಿಕ್ಕೆ ಆಗಲಿಲ್ಲ. ಹೀಗೆ ಅವನು ಲಕ್ಷ್ಮಣ ಕೂಡ ತನ್ನ ಮೂಲ ರೂಪವನ್ನು ನೆನೆದ ಅಂತ. ಮೂಲ ರೂಪವನ್ನು ನೆನೆದ ಕೂಡಲೇ ಮೂಲ ರೂಪದಿಂದ ಶಕ್ತಿ ಬಂದು ತನ್ನ ಕ್ರಮೇಣ ಶಕ್ತಿ ವರ್ಧನೆ ಆಗ್ತದೆ ಅನ್ನುವಂಥದ್ದು. ಅದೇ ರೀತಿ ಭೀಮಸೇನ ಕೂಡ ತನ್ನ ಶಕ್ತಿಯನ್ನು ಹಂತ ಹಂತವಾಗಿ ಜಾಸ್ತಿ ಅಭಿವ್ಯಕ್ತಪಡಿಸಿದ ಅನ್ನುವಂಥದ್ದು. ಸೊ ಅಲ್ಲಿಗೆ ಇವತ್ತಿನ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಸೊ ಯುದ್ಧ ಮುಂದುವರಿತಾ ಇದೆ, ಏನಾಗ್ತದೆ ಅಂತ ನೋಡುವ. ಶ್ರೀಕೃಷ್ಣ ಅರ್ಪಣೆ ಮಾಡ್ತಾರೆ.